ಹಾಯ್ ಫ್ರೆಂಡ್ಸ್, ನೋಡಿ ಈಗ ಎಲ್ಲ ಕಡೆ ಗ್ಯಾಸಿದು ಪ್ರಾಬ್ಲಮ್ ಬರ್ತಾ ಉಂಟು. ಆದರೆ ನಮ್ಮಲ್ಲಿ ಗ್ಯಾಸಿದು ಪ್ರಾಬ್ಲಮ್ ಬಂದರೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮಲ್ಲಿ ನೋಡಿ ಈ ಗ್ಯಾಸ್ ಇದೆ. ಇದು ಗೋಬರ್ ಗ್ಯಾಸ್ ಅಂತ ಹೇಳ್ತಾರೆ. ಇದು ಹೇಗೆ ಇದರಲ್ಲಿ ಅಂದರೆ ಗ್ಯಾಸ್ ಹೇಗೆ ಬರ್ತದೆ ಅಂತ ನಿಮಗೆ ತೋರಿಸ್ತೇನೆ ಒಂದು ನಿಮಿಷ. ನೋಡಿ ಇಲ್ಲಿ ಇದನ್ನು ಆನ್ ಮಾಡ್ತಾ ಇದ್ದಾನೆ. ಇದರಲ್ಲಿ ಏನು ಡೇಂಜರ್ ಇಲ್ಲ. ನೋಡಿ ಎಷ್ಟು ಹೊತ್ತು ಬಿಟ್ಟಲ್ಲ, ನೋಡಿ ಎಷ್ಟು ಜೋರ ಉರಿತದೆ. ಆದರೆ ಇದರ ಪವರ್ ಸ್ವಲ್ಪ ಕಡಿಮೆ ಇರ್ತದೆ. ಅಂದರೆ ಸ್ವಲ್ಪ ನಿಧಾನಕ್ಕೆ ಅಡಿಗೆಲ್ಲ ಆಗುತ್ತೆ. ಇದರಲ್ಲಿ ಯಾವುದೇ ಥರದ ಡೇಂಜರ್ಸ್ ಇಲ್ಲ. ಅಂದರೆ ಇದನ್ನು ಗ್ಯಾಸ್ ಬಿಟ್ಟು ಇದು ಹೊತ್ತಿಸ್ಲಿಕ್ಕೆ ಎಲ್ಲಾದರೂ ಮರ್ತೋದಿಗೆ ಅಂದರೆ ಗಾಳಿಗೆ ಆಫ್ ಆದರೆ, ಹೊತ್ಕೊಂಡಿರುವಾಗ ಆಫ್ ಆದರೆ ಮತ್ತೆ ಬಂದಿಲ್ಲಿ ಬೆಂಕಿ ಹಚ್ಚಿದ್ರೆ ಏನಾದರೂ ಬ್ಲಾಸ್ಟ್ ಆಗ್ತದೆ, ಹಾಗೇನಾದ್ರು ಏನಿಲ್ಲ. ಇದರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಇದು ಹೇಗೆ ಗ್ಯಾಸ್ ಉತ್ಪತ್ತಿ ಆಗ್ತದೆ ಅಂತ ಇವಾಗ ತೋರಿಸ್ತೇನೆ. ನೋಡಿ, ಗ್ಯಾಸದ ಪೈಪು ಇಲ್ಲೇ ಬಂದಿದೆ. ನೋಡಿ ಇದು ಹೇಗೆ ತಂದಿದ್ದೇವೆ ನಾವು. ಗ್ಯಾಸ್ ಪೈಪು ಇಲ್ಲೇ ಮೇಲೆ ತಗೊಂಡು ಬಂದು ಹೀಗೆ ಸೈಡಲಾಗಿ ಹೊರಗಡೆ ಪೈಪು ನೋಡಿ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಕನೆಕ್ಟ್. ನೋಡಿ ಕಾಣಿಸ್ತದ ಪೈಪು ಇಲ್ಲಿಗೆ ಬಂದಿದೆ. ಇಲ್ಲಿ ಬಂದು ಇಲ್ಲಿ ಕನೆಕ್ಟ್. ನೋಡಿ ಇದು ಗ್ಯಾಸ್ ಡ್ರಮ್. ಇಲ್ಲಿ ದನದ ಸೆಗಣಿ ಹಾಕಬೇಕು. ಇಲ್ಲಿ ಹಾಕಿ ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು. ಮಿಕ್ಸ್ ಅಂದರೆ ಫುಲ್ಲು ಕಲರಿಸ್ಬೇಕು. ಫುಲ್ಲು ನೀರು ಆದ ಮೇಲೆ ಅದನ್ನೆಲ್ಲ ಬಿಡಬೇಕು. ಬಿಟ್ಟು ಆದಮೇಲೆ ಇದರೊಳಗೆ ಹೋಗ್ತದೆ ಸೆಗಣಿ ನೀರು. ಆಮೇಲೆ ಇಲ್ಲಿ ಗ್ಯಾಸ್ ಬರ್ತದೆ. ಇಲ್ಲಿ ಇವತ್ತು ನೋಡಿ ಎಷ್ಟು ಗ್ಯಾಸ್ ಉಂಟು. ಇದರಲ್ಲಿ ನಮಗೆ ಎಲ್ಲ ಅಡುಗೆ ಮಾಡ್ಬೋದು. ಹಾಗೆ ಬರೀ ಸೆಗಣಿ ಮಾತ್ರ ಅಲ್ಲ, ಗೇರು ಹಣ್ಣು ಹಾಕ್ಬೋದು. ಹಾಗೆ ಏನಾದರೂ ಉಳಿದಂತಹ ಪದಾರ್ಥಗಳು, ಕರಗುವಂಥ ಪದಾರ್ಥಗಳನ್ನು ಹಾಕ್ಬೋದು. ಯಾವುದೇ ಪದಾರ್ಥಗಳನ್ನು ಬೇಕಾದ್ರೆ ಹಾಕ್ಬೋದು. ಈಗ ಅನ್ನ ಹಳಸಿ ಹೋಗಿದ್ರೆ, ಸಾಂಬಾರು ಹಾಳಾಗಿದ್ದರೆ, ಮಜ್ಜಿಗೆ, ಈ ಥರದ್ದೆಲ್ಲ ಹಾಕ್ಬೋದು. ನೋಡಿ ಅಮ್ಮ ಗೇರು ಹಣ್ಣಿನ ರಸ ಹಾಕ್ತಾ ಇದ್ದಾರೆ. ಇದಕ್ಕೆ ಇದೆಲ್ಲ ಹಾಕಿದರೆ ತುಂಬ ಚೆಂದ ಗ್ಯಾಸ್ ಬರ್ತದೆ. ಆಮೇಲೆ ಯಾವುದು ತರಕಾರಿ ಕಳೆದ ನೀರು, ಆಮೇಲೆ ಬೇಳೆ ನೀರು, ಇದೆಲ್ಲ ಹಾಕಿದರೆ ಚೆಂದ ಗ್ಯಾಸ್ ಬರ್ತದೆ. ನಾನು ಚೆಂದ ಹಿಂಗೆ ಹಾಕಬೇಕು. ಇದರ ರಸ ಹಾಕಿದರೆ ನಾಳೆ ಇದಕ್ಕಿಂತ ಜಾಸ್ತಿ ಬಂದಿರ್ತದೆ ಗ್ಯಾಸು. ಇವತ್ತು ನೋಡಿ ಇಷ್ಟು ಉಂಟು ಗ್ಯಾಸು. ಇದನ್ನು ಉರಿಸಿದ್ದೇವೆ ಆದರೂ ಇಷ್ಟು ಇದೆ ನಮಗೆ. ಹಾಗಾಗಿ ಗ್ಯಾಸ್ ಇದೇನು ಪ್ರಾಬ್ಲಮ್ ಇಲ್ಲ. ಎಲ್ಲರಿಗೂ ಸಿಲಿಂಡರ್ ಅಂಡ ಗ್ಯಾಸ್ ಇದ್ದು ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಗ್ಯಾಸ್ ಇತ್ತೆಲ್ಲ ಹಾಗೆ ಹೀಗೆ ಅಂತ. ನಮಗೆ ಈ ಗ್ಯಾಸ್ ಇದ್ದ ಕಾರಣ ಯಾವುದೇ ಪ್ರಾಬ್ಲಮ್ ಇಲ್ಲ. ನೋಡಿ ಅಮ್ಮ ಇಲ್ಲಿ ಗೇರು ಹಣ್ಣಿನ ರಸ ಹಿಂಡಿ ಹಾಕ್ತಾ ಇದ್ದಾರೆ. ಗೇರು ಹಣ್ಣು ಗೊತ್ತುಂಟಲ್ಲ, ಇದು ಗೇರು ಹಣ್ಣು, ಗೇರು ಬೀಜದ ಹಣ್ಣು. ಇದು ನಮ್ಮ ಮನೆ ಹತ್ರ ಫಂಕ್ಷನ್ ಇತ್ತು. ಅಲ್ಲಿ ಉಳಿದಂಥ ಊಟ ಅನ್ನ ಅದನ್ನು ಒಂದು ಬಕೆಟಲ್ಲಿ ಹಾಕಿದ್ದಾರೆ ಹಲಸಿ ಹೋಗ್ಲಿಕ್ಕೆ. ಅದನ್ನು ಹಾಕಿದ್ರೆ ಇನ್ನೂ ಚೆಂದ ಗ್ಯಾಸ್ ಬರ್ತದೆ. ಹಣ್ಣು ಹಿಂಡಿ ಯಾಕೆ ಹಾಕೋದಂದರೆ ಅದು ಇಡೀ ಹಾಕಿದರೆ ಅದು ಬ್ಲಾಕ್ ಆಗ್ತದೆ. ಅದರ ಒಳಗಡೆ ಬ್ಲಾಕ್ ಆಗ್ತದೆ. ಅಲ್ಲಿ ನೀರು ಸೆಗಣಿ ನೀರು ಹೋಗ್ಲಿಕ್ಕೆ ಆ ಕಡೆ ಉಂಟು ಪೈಪು, ಅಲ್ಲಿ ಹೋಗಿ ಬ್ಲಾಕ್ ಆಗ್ತದೆ. ಅಲ್ಲಿ ಇದರಲ್ಲಿ ಬ್ಲಾಕ್ ಆಗ್ತದೆ. ಇದು ಆ ಕಡೆ ಇನ್ನೂ ಇದೆ ಪೈಪು. ಕೆಳಗಡೆ ನಮ್ಮ ತೋಟದ ಹತ್ರ ಒಂದು ಗುಂಡಿ ಇದೆ, ಅಲ್ಲಿ ಇದರ ನೀರು ಶೇಖರಣೆ ಆಗ್ತದೆ. ಅದನ್ನು ಅಲ್ಲಿ ಕೆಳಗಡೆ ಒಂದು ಗುಂಡಿ ಉಂಟು, ಅಲ್ಲಿ ಒಂದು ಹೋಗಿ ಅದು ನಿಲ್ತದೆ. ನೀರು ಬಂದು ಬೀಳ್ತದೆ ಅದಕ್ಕೆ, ಸೆಗಣಿ ನೀರು. ಆಮೇಲೆ ಸೊಪ್ಪು ಹಾಕಿದಂಥ ಗುಂಡಿ ಉಂಟು, ಅದಕ್ಕೆ ಸೆಗಣಿ ನೀರನ್ನು ಹಾಕೋದು. ಅದು ಗೊಬ್ಬರ ಆಗ್ತದೆ ತೋಟಕ್ಕೆ. ಇವಾಗ ಇಲ್ಲಿ ನೋಡಿ ಸೆಗಣಿಯನ್ನು ಹೇಗೆ ಕಳಿಸಬೇಕು. ಈ ರೀತಿಯಾಗಿ ಬಿಡಬೇಕು ಸೆಗಣಿ ನೀರನ್ನು ಮಿಕ್ಸ್ ಮಾಡಿ. ಇದು ಗಟ್ಟಿಯಾಗಿರ್ತದೆ ಸೈಡೆಲ್ಲ ಸೆಗಣಿ. ಅದನ್ನು ತೆಗಿಬೇಕು. ತೆಗೆದ್ರೆ ಇದನ್ನು ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆಲ್ಲ ಹಾಕ್ಬೋದು. ಆಮೇಲೆ ಹೀಗೆ ಒಮ್ಮೆ ತಿರುಗಿಸಬೇಕು. ಡೈಲಿ ಮಾಡಬೇಕು ಇದನ್ನು ಹೀಗೆ. ಸೆಗಣಿ ನೀರು ಮಿಕ್ಸ್ ಮಾಡಿ ಅಲ್ಲಿ ಬಿಟ್ಟಾದ್ಮೇಲೆ ಇದನ್ನೊಮ್ಮೆ ಹೀಗೆ ಒಂದು ಎರಡು ಸರ್ತಿ ತಿರುಗಿಸ್ಬೇಕು. ಆ ಕಡೆ ಈ ಕಡೆ ಹೀಗೆ ಮಾಡಿದರೆ ಅದು ಸಗಣಿಯೆಲ್ಲ ಸೈಡಲ್ಲೆಲ್ಲ ನಿಂತು ಗಟ್ಟಿಯಾಗಿರ್ತದೆ. ಆಮೇಲೆ ಗ್ಯಾಸ್ ಕೂಡ ಬಂದು ತುಂಬ ಟೈಟ್ ಆಗಿರ್ತದೆ. ಅದಕ್ಕೆ ಹಾಗೆ ಮಾಡೋದು ಯಾವಾಗಲೂ. ಇದೀಗ ಎಲ್ಲಿ ಹೋಗಿ ಸೇರ್ತದೆ ಅಂತ ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗುವ. ಇದು ನಮ್ಮ ತೋಟಕ್ಕೆ ಹೋಗುವ ದಾರಿ. ನೋಡಿ ಇಲ್ಲಿ ಬಂದು ಸೇರ್ತದೆ ಈ ಟ್ಯಾಂಕಿಯಲ್ಲಿ. ಸೆಗಣಿ ನೀರು ಅಲ್ಲಿ ಮೇಲಿಂದ ಬಂದು ಈ ಟ್ಯಾಂಕಿಯಲ್ಲಿ ಬಂದು ಸೇರ್ತದೆ. ಇಲ್ಲಿಂದ ಈ ಸೊಪ್ಪು ಏನಿದೆ ಇದಕ್ಕೆಲ್ಲ ನಾವು ಸಿಂಪಡಿಸಬೇಕು. ಆಗ ಇದು ಗೊಬ್ಬರ ಆಗ್ತದೆ. ಆಮೇಲೆ ಇದನ್ನು ತೋಟಕ್ಕೆ ಹಾಕೋದು. ಇದು ಬಿಟ್ಟದ್ದು ಈಗ ಬರ್ತಾ ಉಂಟಲ್ಲಿ ಸೆಗಣಿ ನೀರು ತುಂಬಿ ಹೋಗ್ತಾ ಉಂಟು. ಇಲ್ಲಿ ನೋಡಿ ಪೈಪ್ ಇಲ್ಲಿ ಮೇಲಿದೆ, ಮೇಲಿಂದ ಬಂದದ್ದು ಹೀಗೆ ಒಂದು ಇಲ್ಲಿ ಹಾಕಿ ಬೀಳ್ತಾ ಉಂಟು. ಆಮೇಲೆ ಇದನ್ನು ಇಲ್ಲಿ ಸಿಂಪಡಿಸಿದ್ದು ಇದಕ್ಕೆ. ಇದು ವರ್ಷಕ್ಕೆ ಒಂದೆರಡು ಸಲ ಈ ಗೊಬ್ಬರವನ್ನು ಖಾಲಿ ಮಾಡ್ತೇವೆ ನಾವು, ತೋಟಕ್ಕೆ ಹಾಕ್ತೇವೆ. ಇದಕ್ಕೆ ಸೊಪ್ಪು ಹಾಕ್ತಾ ಇರಬೇಕು. ಡೈಲಿ ಹಾಕಬೇಕು. ಅಂದರೆ ಡೈಲಿ ಹಾಕಲಿಕ್ಕೆ ಆಗೋದಿಲ್ಲ, 2-3 ದಿನಕ್ಕೊಂದ್ಸರಿ ತಂದು ಹಾಕ್ತಾ ಇದ್ದೇವೆ ಸೊಪ್ಪು. ಆಮೇಲೆ ಇದು ಡೈಲಿ ಮಾಡಬೇಕು, ಇಲ್ಲಾಂದರೆ ಅದ್ರಲ್ಲಿ ತುಂಬಿ ಹೋಗ್ತಾ ಇರ್ತಲ್ಲ. ಅದಕ್ಕಾಗಿ ಅದನ್ನು ಡೈಲಿ ಸಿಂಪಡಿಸ್ತಾ ಇರಬೇಕು ಇದಕ್ಕೆ. ಈಗ ಗ್ಯಾಸ್ ಉತ್ಪತ್ತಿ ಆಗಬೇಕಂದ್ರೆ ಸೆಗಣಿ ಬೇಕಲ್ಲ. ಸೆಗಣಿ ಕೊಡುವವಳೇ ನಮ್ಮ ನಂದಿನಿ. ನೋಡಿ ಇಲ್ಲಿ ನಮ್ಮ ನಂದಿನಿ, ಇವಳೇ ನಮ್ಮ ನಂದಿನಿ. ಇವಳು ಸೆಗಣಿ ಹಾಕಿದರೆ ನಮಗೆ ಗ್ಯಾಸ್ ಉತ್ಪತ್ತಿ ಆಗ್ತದೆ. ನಂದಿನಿ
ಏನಂತೀನಿ ಹಾಯ್ ಮಾಡು ಹಾಯ್ ಹಾಯ್ ಹಾಯ್. ಹಾಗೆ ನಿಮಗೆ ನಾಯಿ ಮರಿಗಳು ಬೇಕೇ? ನೋಡಿ ನಮ್ಮಲ್ಲಿ 6 ನಾಯಿ ಮರಿಗಳುಂಟು. ನಾಯಿ ಮರಿ ಬೇಕಾದರೆ ಹೇಳಿ, ಕೊಡ್ತೇವೆ. 3 ಹೆಣ್ಣು ನಾಯಿ ಮರಿ, 3 ಗಂಡು ನಾಯಿ ಮರಿಗಳು. ಕೊಡುವಾಗ ಒಂದು ಹೆಣ್ಣು ಒಂದು ಗಂಡು ಕೊಡ್ತೇವೆ. ನೋಡಿ ಕ್ಯೂಟ್ ಆಗಿತ್ತು. ಓಕೆ ನೋಡ, ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್.